ಸದ್ಯದಲ್ಲಿ ಮೈತ್ರಿ ಟಿಕೆಟ್ನ ಗೊಂದಲ ಮುಗಿಯೋ ಲಕ್ಷಣ ಕಾಣ್ತಿದೆ. ಮೈತ್ರಿ ಟಿಕೆಟ್ಗಾಗಿ ಒಂದು ಕಡೆ ಜೆಡಿಎಸ್ ಮತ್ತೊಂದೆಡೆ ಸುಮಲತಾ, ಇಬ್ಬರ ನಡುವೆ ಭಾರಿ ಜಟಾಪಟಿ. ನಾನೇ ಮೈತ್ರಿ ಅಭ್ಯರ್ಥಿ ಅಂತ ಇದ್ದಂತಹ ಸುಮಲತಾಗೆ ಈಗ ಕೌಂಟರ್ ಕೊಡ್ತಾ ಇರೋದು ದೊಡ್ಡಗೌಡರ ಮಾತಿನ ಗುದ್ದಿಗೆ ವಿಶ್ವಾಸ ಕಳ್ಕೊಂಡ್ರ ಸುಮಲತಾ. ನನಗೆ 100% ಟಿಕೆಟ್ ಅಂತ ಹೇಳ್ತಾ ಇದ್ರು ಸುಮಲತಾ. ಆದ್ರೆ ಸುಮಲತಾ ಮಾತಲ್ಲೀಗ ಅವಿಶ್ವಾಸ. ನಾನೇ ಅಭ್ಯರ್ಥಿ ಅಂತ ಯಾರ್ಯಾರೋ ಊರೆಲ್ಲ ತಿರುಗ್ತಾ ಇದ್ದಾರೆ. ನಾವು ಸುಮ್ಮನೆ ಕೂರಲ್ಲ, ಮಂಡ್ಯದಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ ಪರೋಕ್ಷವಾಗಿ ದೇವೇಗೌಡರು ಗುಡುಗಿದ್ದಾರೆ. ಎಸ್, ಮಂಡ್ಯವನ್ನ ಜೆಡಿಎಸ್ ಬಿಟ್ಟು ಕೊಡಲ್ಲ ಅಂತ ದೇವೇಗೌಡರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದೇವೇಗೌಡರ ಎಚ್ಚರಿಕೆಯ ಬಳಿಕ ಸಂಸದೆ ಸುಮಲತಾ ಮೆತ್ತಗಾದ್ರ ಆ ಲಕ್ಷಣಗಳು ಕಾಣಿಸ್ತಾ ಇದೆ. ನಾನೇ ಅಭ್ಯರ್ಥಿ ಅಂತ ಹೇಳಿದ್ದ ಸುಮಲತಾ ಈಗ ಸೈಲೆಂಟ್ ಮೋಡ್ ನಲ್ಲಿ ಇದ್ದಾರೆ. ಟಿಕೆಟ್ ಸಿಗಲಿದೆ ಅನ್ನೋದು ನನ್ನ ವೈಯಕ್ತಿಕ ವಿಶ್ವಾಸ ಅಂತ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಮತ್ತೊಂದು ಕಾರ್ಯಕ್ರಮ, ಇದರಲ್ಲಿ ನಾವು ಸುಮ್ಮನೆ ನೋಡ್ತಾ ಕೂತ್ಕೊಂಡೆ ಕಾಲ. ಮಂಡ್ಯದಲ್ಲಿ ಬೆಳಿಗ್ಗೆ ಇದ್ದರೆ ಟಿ ವಿನಲ್ಲಿ ಅನವಶ್ಯಕವಾದಂಥ ಚರ್ಚೆ. ನಾನು ಯಾರ ಬಗ್ಗೆನೂ ಲಘುವ ಮಾತಾಡೋದು. ನನಗೆ ವಯಸ್ಸು 91 ಆಗಿದೆ, ಆದರೆ ಹೋರಾಟದ ಛಲ ಇದೆ, ಆ ಶಕ್ತಿ ಇದೆ. ಎರಡನೇ ಮಾತಿಲ್ಲ. ಕುಮಾರಸ್ವಾಮಿಯವರು, ಶಾ ಅವರು, ಮೋದಿಯವರು ಸೀಟಿನ ತೀರ್ಮಾನಗಳು ಮಾಡ್ತಾರೆ. ಮನಸ್ಸಿಗೆ ಬಂದಂಗೆ ಮಾಧ್ಯಮಗಳಲ್ಲಿ ಇಲ್ಲ. ಇನ್ನು ನಾನು ಬಿಜೆಪಿ ಎಂಪಿ ಆಗೋಕೆ ಆಸೆ ಪಡ್ತಾ ಇದ್ದೀನಿ. ಬಿಜೆಪಿ ಹೈಕಮಾಂಡ್ ನನಗೆ ವಿಶ್ವಾಸದ ಮಾತು ಹೇಳಿದೆ. ಮಂಡ್ಯ ಬಿಜೆಪಿ ಟಿಕೆಟ್ ನನಗೆ ಅಂತ ಸುಮಲತಾ ಅವರು ಪುನರುಚ್ಚರಿಸಿದ್ದಾರೆ. ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಹೋಗಲ್ಲ, ಯಾವ ಕ್ಷೇತ್ರದಿಂದಲೂ ನಿಲ್ಲಲ್ಲ. ಬಿಜೆಪಿ ಟಿಕೆಟ್ ಆಗಲಿಲ್ಲ ಅಂತಂದ್ರೆ ಆಮೇಲೆ ನೋಡೋಣ, ಆಮೇಲೆ ಯೋಚನೆ ಮಾಡೋಣ, ಕೆಲವೇ ದಿನಗಳಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸಂಸದೆ ಸುಮಲತಾ. ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಲ್ಲ. ಬಿಜೆಪಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ ಸುಮಲತಾ. ಬಿಜೆಪಿ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೋಡೋಣ, ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾರೆ. ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸಂಸದೆ ಸುಮಲತಾ ಮಾತಿದು. ಯಾರಿರ್ತಾರೆ, ಪದಾಧಿಕಾರಿಗಳು ಯಾರಿರ್ತಾರೆ, ಇದನ್ನ ಹಂತ ಹಂತವಾಗಿ ಅವರು ಡಿಸೈಡ್ ಮಾಡಿ ನಾನು ಮಾಡೋದಾಗತ್ತೆ. ಜೊತೆಗೆ ಅಫ್ಕೋರ್ಸ್ ಅದು ಒಂದು ಪ್ರಚಾರವನ್ನು ಶುರು ಮಾಡುವಂಥ ಕೆಲಸ ಆಗಬೇಕು. ಲೀಡರ್ಸ್ ಯಾರಿರ್ತಾರೆ, ಪದಾಧಿಕಾರಿಗಳು ಯಾರಿರ್ತಾರೆ, ಇದನ್ನ ಹಂತ ಹಂತವಾಗಿ ಅವರು ಡಿಸೈಡ್ ಮಾಡಿ ನಾನು ಮಾಡೋದಾಗತ್ತೆ. ಜೊತೆಗೆ ಅಫ್ಕೋರ್ಸ್ ಅದು ಒಂದು ಪ್ರಚಾರವನ್ನು ಶುರು ಮಾಡುವಂಥ ಕೆಲಸ ಆಗಬೇಕು. ಲೀಡರ್ಸ್ ಯಾರಿರ್ತಾರೆ, ಪದಾಧಿಕಾರಿಗಳು ಯಾರಿರ್ತಾರೆ, ಇದನ್ನ ಹಂತ ಹಂತವಾಗಿ ಅವರು ಡಿಸೈಡ್ ಮಾಡಿ ನಾನು ಮಾಡೋದಾಗತ್ತೆ. ಜೊತೆಗೆ ಅಫ್ಕೋರ್ಸ್ ಅದು ಒಂದು ಪ್ರಚಾರವನ್ನು ಶುರು ಮಾಡುವಂಥ ಕೆಲಸ ಆಗಬೇಕು. ಲೀಡರ್ಸ್ ಯಾರು. ಒಟ್ಟಾರೆ ಜೆಡಿಎಸ್ ಮತ್ತು ಸುಮಲತಾ ನಡುವಿನ ಈ ಜಟಾಪಟಿಯಲ್ಲಿ ಕೊನೆಗೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ, ಬಹುಶಃ ಇವತ್ತಿನ ಮೀಟಿಂಗ್ ಬಳಿಕ ಒಂದು ನಿರ್ಧಾರ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.